ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಟೂ ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ನೀಡಲಾಗಿ ದಾರ ತೊಗೊಬನ್ನಿ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಟು ನೀಡಲ್ ಹಾಕಬೇಕು. ಬಟ್ಟೆಗೆ ದಾರ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಒಂದು ಡಬಲ್ ಕ್ರೋಶೆ, ಒಂದು ಪೀಕಾಟು, ನಂತರ ಒಂದು ಚೈನು, ಒಂದು ಡಬಲ್ ಕ್ರೋಶೆ, ಒಂದು ಪೀಕಾಟು, ಈ ರೀತಿ ಮಾಡ್ಕೋಬೇಕು. ನೋಡಿ, ಈಗ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಲ್ವ, ಡಬಲ್ ಕ್ರೋಶೆ ಆಯಿತು. ಈಗ ಪೀಕಾಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ. ನಂತರ ಈಗ ಇನ್ನೊಂದು ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಚೈನ್ ಹಾಕ್ಕೊಂಡು ನಂತರ ಮತ್ತೆ ಡಬಲ್ ಕ್ರೋಶೆ, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶೆ ಮತ್ತು 4 ಪೀಕಾಟು. 4 ಪೀಕಾಟ್ಸ್ ಆದಮೇಲೆ ಇಲ್ಲಿ ನಾನು ಕುಚ್ಚಿಗೆ ಜಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ 4 ಚೈನ್ ಅಥವಾ 3 ಅಥವಾ 4 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ನಂತರ ಮತ್ತೆ ಅದೇ ರೀತಿ ನೀಡಲ್ ಮೇಲೆ ದಾರ ತಗೊಂಡು ಒಂದು 3 ಚೈನ್ನಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಈಗ ಯಾವ ರೀತಿ ಮಾಡಿದ್ವೋ ಹಿಂದೆ 4 ಚೈನ್ ಹಾಕೋದಕ್ಕಿಂತ ಮುಂಚೆ ಸೇಮ್ ಅದೇ ರೀತಿ 4 ಡಬಲ್ ಕ್ರೋಶೆ, 4 ಪೀಕಾಟು. ಪ್ರತಿಯೊಂದು ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ ಮಧ್ಯೆ ಒಂದೊಂದು ಚೈನ್ ಗ್ಯಾಪ್ ಕೊಟ್ಕೊಳ್ಳಿ. ನೋಡಿ, ಈ ರೀತಿ ಆಯ್ತಲ್ವ. ಈಗ 4 ಡಬಲ್ ಕ್ರೋಶೆ, 4 ಪೀಕಾಟ್ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈಗ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ 3 ಚೈನ್, 2 3 ಚೈನ್ ಹಾಕ್ಕೊಂಡು 3 ಚೈನ್ನಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ, ಇದು ಆರ್ಚ್ ಮಾಡಲಿಕ್ಕೆ. ಎಗೈನ್ 3 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ, ಎಗೈನ್ 3 ಚೈನ್, ಒಂದು ಡಬಲ್ ಕ್ರೋಶೆ. ನೋಡಿ, ಈಗ ಸ್ಟಾರ್ಟಿಂಗು ಪೀಕಾಟ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಂಡಿವಿ. ನಂತರ 3 ಚೈನ್ ಡಬಲ್ ಕ್ರೋಶೆ, 3 ಚೈನ್ ಡಬಲ್ ಕ್ರೋಶೆ, 3 ಚೈನ್ ಡಬಲ್ ಕ್ರೋಶೆ 3 ಟೈಮ್ಸ್ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಆದಮೇಲೆ 3 ಟೈಮ್ಸ್ ಮಾಡ್ಕೊಂಡಿರೋದು. 3 ಚೈನ್, ಒಂದು ಡಬಲ್ ಕ್ರೋಶೆ ಥರ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ಟ್ರಿಪಲ್ ಕ್ರೋಶನ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಅಂದರೆ ಹರ್ಚೋದು ಪರ್ಫೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳ್ಳೋವಷ್ಟು, ಅಂದರೆ ಸುಕ್ ಬರದೇ ಇರೋ ರೀತಿ ಎಷ್ಟು ಬೇಕಾದರೂ ಮಾಡ್ಕೋಬೋದು. 8 9 10 ಈ ರೀತಿ. ನಾನಿಲ್ಲಿ 10 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೌಂಟ್ ಮಾಡಿ ಒಂದು ಆರ್ಚಿಗೆ ಎಷ್ಟು ಮಾಡಿರ್ತೀವೋ ಅಷ್ಟನ್ನೇ ಇನ್ನು ನೆಕ್ಸ್ಟ್ ಆರ್ಚಿಗೆ ಮಾಡಬೇಕು. ಅಷ್ಟು ಬಿಟ್ಟರೆ ಇಷ್ಟೇ ಮಾಡ್ಕೋಬೇಕು ಅಂತ ಏನಿಲ್ಲ. ಬೆಸ ಸಂಖ್ಯೆ ಸರಿ ಸಂಖ್ಯೆ ಅಂತ ಮಾಡ್ಕೋಬೇಕು ಅಂತ ಏನಿಲ್ಲ. ಒಂದು ಆರ್ಚಿಗೆ ಎಷ್ಟು ಹಾಕಿರ್ತೀವೋ ಅಷ್ಟನ್ನೇ ಎಂಡ್ವರೆಗೂ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಒಟ್ಟು 10 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ 10 ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ಬ್ಯಾಕ್ ಸೈಡ್ಗೆ 3 ಚೈನ್ ಹಾಕಿದ್ವಲ್ಲ, ಸಾರಿ 3
3 ಚೈನು ಒಂದು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಆ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀವಿ. ನಂತರ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಪೀಕಟ್ ಆದಮೇಲೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಡಿಸೈನ್ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಬೀಡ್ಗೆ ದಾರಕ್ಕೆ ಮುಂಚಿತವಾಗಿ ಹಾಕಿರೋಂತಹ ಬೀಡನ್ನು ಮುಂದೆ ಮಾಡ್ಕೋಬೇಕು. ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಟ್ರಿಪಲ್ ಕ್ರೋಶೆ ಕಂಬದ ಮೇಲಿನ ಫಸ್ಟ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಗೊಬರಬೇಕು. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನೂ ಈ ರೀತಿ ಒಂದು ಮಾಡ್ಕೋಬೇಕು. ನಂತರ 3 ಚೈನ್, ಆ ಬೀಡ್ನ ಹಿಂಭಾಗದಲ್ಲಿ ಥ್ರೆಡ್ ಇದೆ ನೋಡಿ, ಹಾಫ್ ಡಬಲ್ ಕ್ರೋಶೆದು, ಆ ಥ್ರೆಡ್ಡಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆ ಮತ್ತು ಪೀಕಾಟು. ಈಗ ಮತ್ತೆ ಒಂದು ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ಮುಂದೆ ತಗೊಂಡು ದಾರನ ನೀಡಲ್ ಮೇಲೆ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಗೊಬನ್ನಿ. ಈಗ ನೀಡಲ್ ಮೇಲೆ ಬೀಡನ್ನು ನೀಡಲಿಂದ ಮುಂದೆ ತಗೋಬೇಕು. ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಆ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಇರುತ್ತೆ, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಒಂದು ಹಾಫ್ ಡಬಲ್ ಕ್ರೋಶೆ, ಅದರ ಮೇಲೆ ಒಂದು ಪೀಕಾಟು, ಆ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಬೀಡನ್ನ ನೀಡಲಿಂದ ಮೇಲೆ ಈ ರೀತಿ ಎಳ್ಕೋಬೇಕು. ನಂತರ ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ನಂತರ 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ಬೀಡ್ ಮುಂದೆ ತಗೊಳ್ಳಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಟ್ರಿಪಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಆ ಬೀಡ್ನ ಹಿಂಭಾಗದಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಎಂಡ್ವರೆಗೂ ಇದೇ ರೀತಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಒಂದು ಬ್ಯೂಟಿಫುಲ್ ಆಗಿರೋಂತಹ ಆರ್ಚ್ ಬರುತ್ತೆ ನೋಡಿ. ಈ ರೀತಿ ಯೂಶ್ವಲಿ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಮಾಡ್ಕೊಳ್ತೀವಿ ನೋಡಿ. ಇದೇ ಡಬಲ್ ಕ್ರೋಶೆ ಮಾಡ್ಕೊಂಡು ಮಾಡಿರೋ ಅಂತಹ ಆರ್ಚ್ ತುಂಬ ಚೆನ್ನಾಗಿ ಬಂದಿದೆ. ನಂತರ ಈಗ ಎಂಡಿಗೆ ಡಬಲ್ ಕ್ರೋಶೆ ಮಾಡಿಕೊಂಡೆ ನಾವು ಆರ್ಚನ್ನು ಎಂಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೂ ಕೂಡ ನಾವು ಡಬಲ್ ಕ್ರೋಶೆನೇ ಮಾಡ್ಕೊಂಡಿದ್ದೀವಲ್ಲ, ಸೊ ಎಂಡಿಂಗಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡಿಕೊಂಡೆ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಈಗ ಏನು ಡಬಲ್ ಕ್ರೋಶೆ ಮಾಡಿದ್ದೀವೋ ಆ ಡಬಲ್ ಕ್ರೋಶೆಗೆ ಒಂದು ಪೀಕಾಟ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಚೈನ್ನಷ್ಟು ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಹಾಗೆ 3 ಚೈನು, ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಪೀಕಾಟು, ಹೀಗೆ ಇನ್ನೊಂದು ಚೈನು, ಚೈನ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ. ತುಂಬ ಗ್ಯಾಪಲ್ಲೂ ಮಾಡ್ಕೋಬೇಡಿ, ತುಂಬ ಹತ್ತಿರದಲ್ಲೂ ಮಾಡ್ಕೊಬೇಡಿ, ನೋಡ್ಕೊಂಡು ಮಾಡ್ಕೊಳ್ಳಿ ಸುಕ್ ಬರದೇ ಇರೋ ರೀತಿ. ಈಗ 3 ಚೈನ್ ಹಾಕ್ಕೊಂಡು ಒಂದು ಪೀಕಾಟು, ನಾವೇನು ಆರ್ಚ್ಗಿಂತ ಮುಂಚೆ ಮಾಡಿದ್ದೀವೋ ಅದೇ ರೀತಿ 4 ಡಬಲ್ ಕ್ರೋಶೆ ಮತ್ತು 4 ಪೀಕಾಟ್ ಮಾಡ್ಕೋಬೇಕು. ನಂತರ 3 ಚೈನ್ ಗ್ಯಾಪ್ ಕೊಟ್ಟು ಮತ್ತೆ 4 ಕಂಬ ಮತ್ತು 4 ಪೀಕಾಟ್ ಮಾಡ್ಕೋಬೇಕು. ಇದು ಕುಚ್ಚು ಹಾಕಲಿಕ್ಕೆ 4 ಚೈನ್ ಅಥವಾ 3 ಚೈನ್ ಗ್ಯಾಪ್ ಇದೆಯಲ್ಲ, ಇದು ಕುಚ್ಚು ಮಾಡಲಿಕ್ಕೆ ನೋಡಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾವು ನೆಕ್ಸ್ಟ್ ಆರ್ಚ್ ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಪೀಕಾಟ್ ಮಾಡ್ಕೋಬಾರ್ದು, ಬರೀ ಜಸ್ಟ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಂತರ 3 ಚೈನ್ ಒಂದು ಡಬಲ್ ಕ್ರೋಶೆ, ಅಗೇನ್ 3 ಚೈನ್ ಒಂದು ಡಬಲ್ ಕ್ರೋಶೆ. ಇದಕ್ಕೆ ಒಂದು 800 ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಕುಚ್ಚು ಕೂಡ ಬಂದಿರೋದ್ರಿಂದ ಒಂದು 800-850ವರೆಗೂ ಚಾರ್ಜ್ ಮಾಡ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನು ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು ನೋಡಿ. ಈ ರೀತಿ 3 ಚೈನ್ ಒಂದು ಡಬಲ್ ಕ್ರೋಶೆ 3 ಟೈಮ್ಸ್ ಮಾಡ್ಕೋಬೇಕು. ಫಸ್ಟು 2 ಚೈನ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದು ಬಿಟ್ಟು ನಂತರ
3 ಚೈನ್, ಒಂದು ಡಬಲ್ ಕ್ರೋಶೆ 3 ಟೈಮ್ಸ್ ಮಾಡ್ಕೋಬೇಕು ಆರ್ಚ್ ಮಾಡಲಿಕ್ಕೆ. ಇಷ್ಟು ನೋಡಿ, ಸೇಮ್ ಇದೇ ರೀತಿ ಮಾಡಿಕೊಂಡು ನಾವು ಫಸ್ಟು ಆರ್ಚಲ್ಲಿ ಯಾವ ರೀತಿ ಕಂಟಿನ್ಯೂ ಮಾಡಿದ್ವೋ ಡಿಸೈನ್ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫಸ್ಟು 3 ಚೈನ್ನ ಬಿಟ್ಟು ಸೆಕೆಂಡ್ 3 ಚೈನಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ಆ 3 ಚೈನ್ದು ಲಾಕ್ ಇದೆಯಲ್ಲ, ಡಬಲ್ ಕ್ರೋಶೆ ಲಾಕು, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಂತರ ಒಂದು ಚೈನ್ ಹಾಕ್ಕೊಂಡು ಪೀಕಾಟ್ ಆದಮೇಲೆ 2 ಚೈನ್ ಹಾಕಿದ್ದೀವಲ್ಲ, ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಒಂದು ಬೀಡನ್ನು ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೋಬೇಕು. ಒಮ್ಮೆ ಫಸ್ಟ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು. ಆ 3 ದಾರ ಒಂದು ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಮುಂದಕ್ಕೆ ತೊಗೋಬೇಕು. ನಂತರ 3 ಚೈನ್ ಹಾಕ್ಕೊಂಡು ಆ ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನಾವು. ನೋಡಿ, ಕಂಪ್ಲೀಟ್ ಆದಮೇಲೆ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆರ್ಚ್, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಂತರ ಡಬಲ್ ಕ್ರೋಶೆ ಮಾಡಿಕೊಂಡೆ ನಾವು ಆರ್ಚನ್ನು ಎಂಡ್ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆಗೆ ಪೀಕಾಟ್ ಮಾಡ್ಕೋಬೇಕು ನಾವು. ನಂತರ ಒಂದು ಚೈನ್ ಹಾಕ್ಕೊಂಡು ಅದೇ ರೀತಿ ಒಂದು ಡಬಲ್ ಕ್ರೋಶೆ 3 ಚೈನು ಮತ್ತು ಆ ಡಬಲ್ ಕ್ರೋಶೆಗೆ ಒಂದು ಪೀಕಾಟ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಪೀಕಾಟ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮತ್ತು 4 ಪೀಕಾಟ್ ಆದಮೇಲೆ ಕುಚ್ಚಿಗೆ ನಾವು ಜಾಗ ಮಾಡಿಕೊಡ್ಬೇಕು. ಅದಕ್ಕೆ 4 ಅಥವಾ 3 ಚೈನ್ ಹಾಕ್ಕೊಂಡು ಇದೇ ರೀತಿ ಮಾಡ್ಕೋಬೇಕು. ಕಂಟಿನ್ಯೂ ಮಾಡಬೇಕು ಎಂಡ್ವರೆಗೂ. ನೋಡಿ, ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ, ಈ ರೀತಿ ಬಂದಿದೆ. ಕುಚ್ಚು ಹಾಕಿದರೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.